ನಮ್ಮ ಭಾರತದಲ್ಲಿ ಸಾವಿರಾರು ಸರೋವರಗಳಿವೆ. ಆದರೆ ಈ ಒಂದು ಸರೋವರ ಮಾತ್ರ ವಿಜ್ಞಾನಿಯನ್ನು, ಇತಿಹಾಸಕಾರರನ್ನು ಮತ್ತು ದೇವಾಲಯ ಪುರಾಣಗಳನ್ನು ಒಂದೇ ಸಮಯದಲ್ಲಿ ಗೊಂದಲಕ್ಕೀಡಾಗಿದೆ. ಅದು ಲೋನಾರಾ ಸರೋವರ. ಮಹಾರಾಷ್ಟ್ರದ ಒಂದು ಶಾಂತ ಊರಲ್ಲಿ ಇರುವ ಈ ಸರೋವರ ಸಾಮಾನ್ಯ ಸರೋವರ ಅಲ್ಲ. ಇದು ಆಕಾಶದಿಂದ ಬಿದ್ದದ್ದು. ಹೌದು, ಹೇಗೆ ಅಂದರೆ ಸುಮಾರು 50 ವರ್ಷಗಳ ಹಿಂದೆ ಒಂದು ಬಾರಿ ಉಲ್ಕೆ ಭೂಮಿಗೆ ಡಿಕ್ಕಿ ಹೊಡೆದಾಗ ಈ ಸರೋವರ ಹುಟ್ಟಿತು ಅಂತ ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ಇಲ್ಲಿರುವ ರಹಸ್ಯಗಳು ಇನ್ನೂ ಮುಗಿದಿಲ್ಲ. ಒಂದು ಸಾರಿ ಯೋಚಿಸಿ, ಆಕಾಶದಲ್ಲಿ ಬೆಂಕಿಯಂತೆ ಹೊಳೆಯುವ ಒಂದು ದೊಡ್ಡ ಕಲ್ಲು, ಅದು ಸಾಮಾನ್ಯ ಕಲ್ಲಲ್ಲ, ಒಂದು ಮೆಟೀರಿಯೋ ಉಲ್ಕೆ. ಆ ಉಲ್ಕೆ ಭೂಮಿಯ ಕಡೆ ಭಾರೀ ವೇಗದಲ್ಲಿ ಬರುತ್ತಿತ್ತು. ಸೆಕೆಂಡ್ಗೆ ಸಾವಿರಾರು ಕಿಲೋಮೀಟರ್ಗಳ ವೇಗ. ಅದು ನೆಲಕ್ಕೆ ಡಿಕ್ಕಿ ಹೊಡೆದ ತಕ್ಷಣ ಭೂಮಿ ನಡಗಿತು. ಭಾರೀ ದೊಡ್ಡ ಸ್ಫೋಟ, ಬೆಂಕಿ ಮತ್ತು ಧೂಳು. ಆ ಸ್ಫೋಟದ ಶಕ್ತಿ ಎಷ್ಟಿತ್ತು ಗೊತ್ತಾ? ಹಿರೋಶಿಮಾ ಅಣು ಬಾಂಬ್ಗಿಂತ ಹಲವಾರು ಪಟ್ಟು ಹೆಚ್ಚು. ಅದೇ ಕ್ಷಣದಲ್ಲಿ ಒಂದು ದೊಡ್ಡ ಗುಂಡಿ ನಿರ್ಮಾಣವಾಯಿತು. ಇಂದು ನಾವು ನೋಡ್ತಾ ಇರೋದು ಅದೇ ಲೋನಾರಾ ಸರೋವರ. ಲೋನಾರಾ ಸರೋವರ ಸಾಮಾನ್ಯ ನೀರು ಅಲ್ಲ. ಇಲ್ಲಿ 2 ತರಹದ ನೀರು ಇದೆ. ಮೇಲಿನ ನೀರು ಉಪ್ಪು, ಕೆಳಗಿನ ನೀರು ಅಲ್ಕಲೈನ್ ಎಂದು ಕರೆಯುತ್ತಾರೆ. ಆದರೆ ಒಂದೇ ಸರೋವರದಲ್ಲಿ 2 ವಿಭಿನ್ನ ಕೆಮಿಕಲ್ ಸಿಸ್ಟಮ್. ಇದು ಇಡೀ ವಿಶ್ವದಲ್ಲೇ ಅಪರೂಪ. ನಾಸಾ ವಿಜ್ಞಾನಿಗಳು ಇಲ್ಲಿ ರಿಸರ್ಚ್ ಮಾಡಿದ್ದಾರೆ. ಯಾಕಂದರೆ ಇದು ಮಾರ್ಸ್ ಗ್ರಹದ ಪರಿಸ್ಥಿತಿಗೆ ಹೋಲುತ್ತದೆ ಅಂತ ಹೇಳಲಾಗುತ್ತದೆ. ಯಾವ ಥರ ಅಂದರೆ ಭೂಮಿಯಲ್ಲೇ ಮಾರ್ಸ್ ತರಹದ ಜಾಗ. ಇನ್ನೊಂದು ದೊಡ್ಡ ಪ್ರಶ್ನೆ ಏನಪ್ಪ ಅಂದರೆ ಈ ಸರೋವರದ ಸುತ್ತ 1000 ವರ್ಷ ಹಳೆಯ ದೇವಾಲಯಗಳು ಕೂಡ ಇವೆ. ಅಲ್ಲಿ ಇರುವ ಕೆಲವು ದೇವಾಲಯಗಳು ಯಾವುದಂದರೆ ದೈತ್ಯ ಸುಧನ ದೇವಾಲಯ, ಕಾಮಲಜ ದೇವಿ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ. ಪುರಾಣದ ಪ್ರಕಾರ ಒಬ್ಬ ದೈತ್ಯನನ್ನು ವಿಷ್ಣು ಇದೇ ಜಾಗದಲ್ಲಿ ಕೊಂದ ಎಂದು ಜನರು ಹೇಳುತ್ತಾರೆ. ಅದಕ್ಕಾಗಿ ಇದರ ಹೆಸರನ್ನು ಲೋನಾರಾ ಎಂದು ಕರೆಯಲಾಗುತ್ತದೆ. ವಿಜ್ಞಾನಿಗಳು ಒಂದು ಕತೆ ಹೇಳುತ್ತಾರೆ, ಆದರೆ ಪುರಾಣ ಮತ್ತೊಂದು ಕತೆ ಹೇಳುತ್ತದೆ. ಯಾವುದು ಸತ್ಯ? ಸ್ಥಳೀಯರು ಹೇಳೋ ಕತೆ ಇನ್ನೂ ವಿಚಿತ್ರ. ರಾತ್ರಿ ಸಮಯದಲ್ಲಿ ಸಾಧಾರಣ ಶಬ್ದಗಳು, ವಿಚಿತ್ರ ಬೆಳಕು, ಪಕ್ಷಿಗಳು ಸಡನ್ ಆಗಿ ಸೈಲೆಂಟ್ ಆಗೋದು. ಇನ್ನೂ ಕೆಲವರು ಹೇಳುತ್ತಾರೆ ಇಲ್ಲಿ ಮ್ಯಾಗ್ನೆಟಿಕ್ ಅನೋಮಿಲಿಯಾ ಇದೆ ಎಂದು ಹೇಳುತ್ತಾರೆ. ಇಲ್ಲಿ ಕಾಂಪೌಂಡ್ಸ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಕಾಂಪೌಂಡ್ಸ್ ಅಂದರೆ ದಿಕ್ಕು ತಿಳಿಸುವ ಸಾಧನ. ಇಲ್ಲಿ ಕೆಲಸ ಮಾಡೋದಿಲ್ಲ ಎಂದು ಹೇಳುತ್ತಾರೆ. ಇದು ನಿಜಾನಾ ಅಥವಾ ಜನರನ್ನು ನಂಬಿಸಲು ಕಾಲ್ಪನಿಕ ಮಾಡಿದ್ದಾರಾ? ಈ ಕತೆ ಇನ್ನೂ ಮಿಸ್ಟರೀಸ್ ಆಗಿದೆ. 2020ರಲ್ಲಿ ಒಂದು ದಿನ ಅಕಸ್ಮಾತಾಗಿ ಲೋನಾರಾ ಸರೋವರದ ನೀರು ಪಿಂಕ್ ಕಲರ್ ಆಯಿತು. ಒಂದು ಕ್ಷಣ ಸಂಪೂರ್ಣ ವಿಶ್ವವೇ ಶಾಕ್ ಆಯಿತು. ಜನರು ಒಂದು ಪ್ರಶ್ನೆ ಕೇಳಿದರು, ಇದೇನಾದರೂ ಏಲಿಯನ್ ಸಿಗ್ನಲ್ ಆಗಿರ್ಬೋದಾ, ಇಲ್ಲ ಕೆಮಿಕಲಿಂದ ಆಗಿರ್ಬೋದಾ? ನಂತರ ವಿಜ್ಞಾನಿಗಳು ಕಂಡುಹಿಡಿದದ್ದು ಒಂದು ವಿಶೇಷ ಬ್ಯಾಕ್ಟೀರಿಯಾ ಇಲ್ಲಿಗೆ ಕಾರಣ ಎಂದು ಹೇಳಿದರು. ಇಷ್ಟು ದೊಡ್ಡ ಕಲರ್ ಚೇಂಜ್ ಆಗೋದು ತುಂಬ ರೇರ್ ಅಂತಲೇ ಹೇಳ್ಬೋದು. ಭೂಮಿಯ ಮೇಲೆ ಉಲ್ಕೆ ಡಿಕ್ಕೆಯಿಂದ ನಿರ್ಮಾಣವಾದ ಸರೋವರಗಳು ಹಲವು ಇವೆ. ಆದರೆ ಬಸಾಲ್ಟ್ ಕಲ್ಲಿನ ಮೇಲ್ಭಾಗದಲ್ಲಿ ನಿರ್ಮಾಣವಾದ ಉಲ್ಕೆ ಗುಂಡಿ ಸರೋವರ ಲೋನಾರಾ ಮಾತ್ರ. ಅದರ ಕಾರಣಕ್ಕೆ ವಿಜ್ಞಾನಿಗಳು ಈ ಸರೋವರವನ್ನು ಜೀವಂತ ಸಂಶೋಧನಾ ಕೇಂದ್ರ ಎಂದು ಕರೆಯುತ್ತಾರೆ. ಇಲ್ಲಿ ನಡೆಯುವ ಅಧ್ಯಯನಗಳು ಭವಿಷ್ಯದಲ್ಲಿ ಅಂತರಿಕ್ಷ ಸಂಶೋಧನೆಗೆ ಸಹಾಯ ಮಾಡಬಹುದು ಎಂದು ಹೇಳುತ್ತಾರೆ. ಆದರೆ ಭಾರತದ ಒಂದು ಸಣ್ಣ ಊರು ಅಂತರಿಕ್ಷ ವಿಜ್ಞಾನಕ್ಕೆ ತನ್ನ ಕೊಡುಗೆ ನೀಡುತ್ತದೆ. ಲೋನಾರಾ ಸರೋವರ ನಮಗೊಂದು ಪಾಠ ಹೇಳುತ್ತದೆ. ಏನಂದರೆ ವಿಶ್ವ ಎಷ್ಟು ದೊಡ್ಡದ್ದೋ ನಾವು ಅಷ್ಟು ಕಡಿಮೆ ತಿಳಿದಿದ್ದೇವೆ ಎಂದು. ಇಂದಿಗೂ ಆಕಾಶದಿಂದ ಬಿದ್ದ ಆ ಗುರುತು ಭೂಮಿಯ ಮೇಲೆ ಜೀವಂತವಾಗಿಯೇ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.